ಯಶಸ್ವಿಯಾಗಲಿ ಅಂತ ಹೇಳಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ರಾಜ್ಯಶಾಸ್ತ್ರ ಉಪನ್ಯಾಸಕಿ ಕವಿತಾ ಮೇಡಮ್. ಸಂಗೀತ ದೇವತೆ ಸಾಷ್ಟಾಂಗ ವಂದನೆ, ಸ್ವರರಾಗ ಲಯ ತಾಳ ಹೊಳೆಯಾಗಿ ಹರಿವಂತೆ, ಕರುಣಿಸು ನೀ ಮಾತೆ ಓ ಶಾರದಾ ದೇವಿ, ಕರುಣಿಸು ನೀ ಮಾತೆ. ಸಂಗೀತ ದೇವತೆ ಸಾಷ್ಟಾಂಗ ವಂದನೆ, ಸಂಗೀತ ದೇವತೆ ಸಾಷ್ಟಾಂಗ ವಂದನೆ, ಸ್ವರರಾಗ ಲಯ ತಾಳ ಹೊಳೆಯಾಗಿ ಹರಿವಂತೆ, ಕರುಣಿಸು ನೀ ಮಾತೆ ಓ ಶಾರದಾ ದೇವಿ, ಕರುಣಿಸು ನೀ ಮಾತೆ. ಆರೋಹ ಅವರೋಹ ಸ್ವರರಾಗ ಸಂಯೋಗ, ಆರೋಹ ಅವರೋಹ ಸ್ವರರಾಗ ಸಂಯೋಗ, ಸಾಹಿತ್ಯ ಲಾಹಿತ್ಯ ನೀ ನೀಡೆ ಶಾರದೆ, ಕರುಣಿಸು ನೀ ಮಾತೆ ಓ ಶಾರದಾ ದೇವಿ, ಕರುಣಿಸು ನೀ ಮಾತೆ. ಸಂಗೀತ ದೇವತೆ ಸಾಷ್ಟಾಂಗ ವಂದನೆ, ಸಂಗೀತ ದೇವತೆ ಸಾಷ್ಟಾಂಗ ವಂದನೆ, ಸ್ವರರಾಗ ಲಯ. ನ್ಯಾಯಾಧೀಶರು ಜಮಖಂಡಿ ಇವರಿಗೆ ನಮ್ಮ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂತಹ ಮಾನ್ಯ ಶ್ರೀಯುತ ಎಸ್.ಆರ್. ನಾಯ್ಕೋಡಿ ಸರ್ ಇವರು ಗೌರವಪೂರ್ವಕವಾಗಿ ಪುಷ್ಪವನ್ನ ಸಮರ್ಪಿಸಬೇಕೆಂದು ಅವರಲ್ಲಿ ಕೋರುತ್ತೇವೆ. ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂತಹ ಗೌರವಾನ್ವಿತ ಶ್ರೀಯುತ ಅರ್ಷದ್ ಎ ಅನ್ಸಾರಿ, ಸದಸ್ಯ ಕಾರ್ಯದರ್ಶಿ, ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಜಮಖಂಡಿ ಇವರಿಗೆ ನಮ್ಮ ಕಾಲೇಜಿನ ಜೀವಶಾಸ್ತ್ರ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಯುತ ಸಿ.ಎಂ. ಹೆಕ್ಕಲ್ ಸರ್ ಇವರು ಪುಷ್ಪವನ್ನು ನೀಡಬೇಕೆಂದು ಅವರಲ್ಲಿ ಕೋರಿಕೊಳ್ಳುತ್ತೇನೆ. ನಾವೆಲ್ಲ ಸಾಕಷ್ಟು ಹೊಡೆದಾಡ್ತೀವಿ, ನ್ಯಾಯ ಸಿಗಲ್ಲ ಅಂತ ಜಿಗಿದಾಡ್ತೀವಿ. ಈ ಸುಖ ಶಾಂತಿ ನೆಮ್ಮದಿಯಿಂದ ನಾವು ಬದುಕಲಿಕ್ಕೆ ಇವತ್ತೇನಾದ್ರೂ ಒಳ್ಳೆಯ ಮಾರ್ಗವನ್ನು ನೀಡ್ತಾರೆ ಅಂತಂದ್ರೆ ನ್ಯಾಯಾಧೀಶರು, ವಕೀಲರು ಇವರು ನಮಗೆ ಒಂದು ಕಾನೂನಿನ ಅರಿವು ಮೂಡಿಸಲಿಕ್ಕೆ ಅಂತಾನೆ ಇಲ್ಲಿವರೆಗೂ ಆಗಮಿಸಿದ್ದಾರೆ. ಅವರು ನಮ್ಗೆ ಹುಡುಕಾಟ ಹೋದ್ರು ಸಿಗಲ್ಲ ಅಂತಹ ಇವರು ಇಲ್ಲಿಗಿದ್ದಾರೆ. ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಕರುಣಾಮಯಿಯಾಗಿ ಪ್ರತಿಯೊಬ್ಬ ಪ್ರಜೆಗೆ ನ್ಯಾಯವನ್ನು ದೊರಕಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಇಂತಹ ವ್ಯಕ್ತಿಗಳನ್ನ, ಮಹಾನ್ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಇವರನ್ನ ನಾವು ಇದರಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಎಲ್ಲರಿಗೂ ಧನ್ಯವಾದ. ಎಸ್ ಅರ್ಜುನ್ ಸರ್ ಇವರು ಮಾತನಾಡಬೇಕು. ಕ್ಷಮಿಸಿ. ಗೌರವಾನ್ವಿತ ಶ್ರೀ ಅರ್ಷದ್ ಎ ಅನ್ಸಾರಿ ಸರ್ ಇವರು ಮಾತನಾಡಬೇಕು ಅಂತ ಕೇಳ್ಕೊಳ್ತಾರೆ. ಎಲ್ಲರಿಗೂ ಶುಭ ಮುಂಜಾನೆ. ವೇದಿಕೆ ಮೇಲೆ ಆಸೀನರಾಗಿರುವ ಗೌರವಾನ್ವಿತ ಇಗ್ನೋರೆನ್ಸ್ ಆಫ್ ಲಾ ಈಸ್ ಆಫ್ ನೋ ಎಕ್ಸ್ಕ್ಯೂಸ್ ಅಂತ ತಾವೆಲ್ಲರೂ ಕೇಳಿರ್ತೀರ. ಈಗಾಗಲೇ ಭಾಳಷ್ಟು ನಾವು ಕಾರ್ಯಕ್ರಮಗಳಲ್ಲಿ ಈ ಒಂದು ನಿಟ್ಟಿನಲ್ಲೇ ನಾವು ಕಾರ್ಯಕ್ರಮಗಳನ್ನು ಆಯೋಜಿಸ್ಕೊಳ್ತೇವೆ. ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್. ಈಗ ಕಾನೂನಿನ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದರೆ ಅದರಲ್ಲಿ ಕ್ಷಮೆ ಇರುವುದಿಲ್ಲ. ಅದಕ್ಕೆ ಕಾನೂನಿನ ಬಗ್ಗೆ ಎಲ್ಲರೂ ಅರಿವನ್ನು ಇಟ್ಕೋಬೇಕು. ಅದರ ಬಗ್ಗೆ ಒಂದು ಸಾಕ್ಷರತೆಯನ್ನು ಮೂಡಿಸಲಿಕ್ಕೆ ನಾವು ಈ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಿರ್ತೇವೆ. ನಮ್ಮ ಒಂದು TLSA ತಾಲೂಕು ಕಾನೂನು ಸೇವಾ ಸಮಿತಿ ಅಂತ ಒಂದು ಮಾಡಲಾಗಿದೆ. ಅದರ ಒಂದು ಮುಖ್ಯ ಉದ್ದೇಶವೇ ಕಾನೂನಿನ ಅರಿವನ್ನು ಕೊಡುವಂಥದ್ದು ಮತ್ತು ನೆರವನ್ನು ಕೊಡುವಂಥದ್ದು. ಇದೊಂದು ಈ ನಿಟ್ಟಿನಲ್ಲಿ ಒಂದು ಕಾಯ್ದೆ ಜಾರಿಯಲ್ಲಿದೆ. ಅದರಲ್ಲಿ ಏನಾಗುತ್ತೆ ಅಂತಂದರೆ ಇದು ನ್ಯಾಷನಲ್ ಲೆವೆಲಲ್ಲೂ ಇದೆ, ಸ್ಟೇಟ್ ಲೆವೆಲಲ್ಲಿದೆ, ಅದೇ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮತ್ತು ಈಗ ತಾಲೂಕು ಲೆವೆಲಲ್ಲಿ ಕೂಡ ಇದೆ. ಸೊ ಹೀಗಾಗಿ ಹೇಳಿದೆ ಇದರ ಮುಖ್ಯ ಉದ್ದೇಶ ಅರಿವನ್ನು ಕೊಡುವಂಥದ್ದು ಮತ್ತು ನೆರವನ್ನು ಕೊಡುವಂಥದ್ದು. ಅರಿವು ಅಂತಂದರೆ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಿ ನಿಮ್ಮೆಲ್ಲರಿಗೂ ಕಾನೂನಿನ ಬಗ್ಗೆ ತಿಳಿಸಿ ಹೇಳುವಂಥದ್ದು. ಈಗ ನಮಗೆಲ್ಲ ಯಾಕೆ ಬೇಕು ಈ ಕಾನೂನು? ಇವಾಗ ಈ ಒಂದು ಸ್ಟೇಜಲ್ಲಿ ನಮಗೆ ಯೂಸ್ ಆಗಲ್ಲ ಅಂತ ನೀವೆಲ್ಲ ಅಂದ್ಕೊಳ್ತಿರ್ಬೋದು. ಬಟ್ ಹಾಗಲ್ಲ. ಮನುಷ್ಯ ಹುಟ್ಟಿನಿಂದ ಸಾವಿನವರೆಗೂ ಸಾಕಷ್ಟು ಅವನಿಗೆ ಕಾನೂನುಗಳ
ಒಂದು ಅವಶ್ಯಕತೆ ಬೀಳುತ್ತೆ. ಆ ರಕ್ಷಣೆಯಲ್ಲಿ ಆತ ಇರ್ತಾನೆ. ಸೊ ಆ ಒಂದು ರೈಟ್ಸನ್ನು ನೀವೆಲ್ಲ ತಿಳ್ಕೊಳ್ಬೇಕು. ನಮಗೆ ಇನ್ನೂ ವಯಸ್ಸಿದೆ, ಮುಂದೆ ತಿಳ್ಕೊಳ್ಳೋಣ, ಈ ರೀತಿಯಾದ ಒಂದು ಇದು ಮನೋಭಾವ ಬೇಡ. ಇನ್ನು ಅರಿವು ಅನ್ನೋ ನೆರವು ಅಂತಂದರೆ ನಮ್ಮ ಒಂದು TLSA ಒಂದು ಕೋರ್ಟ್ ಆವರಣದಲ್ಲಿ ಒಂದು ಆಫೀಸ್ ಇದೆ. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಅಲ್ಲಿ ಯಾರಿಗೆ 3 ಲಕ್ಷಕ್ಕಿಂತ ಕಡಿಮೆ ಆದಾಯ ಇದೆ, ಅಂದರೆ ಯಾರು ಬಡವರಿದ್ದಾರೆ, ಹಿರಿಯ ನಾಗರಿಕರಿದ್ದಾರೆ, ಮಹಿಳೆಯರಿದ್ದಾರೆ, ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಸೇರಿದಂಥ ಅವರಿಗೆ ಉಚಿತವಾಗಿ ಕಾನೂನು ನೆರವು, ಉಚಿತವಾಗಿ ವಕೀಲರನ್ನು ನೇಮಿಸಿಕೊಳ್ಳುವಂಥದ್ದು, ಅಥವಾ ಯಾವುದೇ ಸಲಹೆ ಬೇಕಾದಲ್ಲಿ ಉಚಿತವಾಗಿ ನಾವು ಸಲಹೆಗಳನ್ನು ಒದಗಿಸಿಕೊಡ್ತೇವೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಕಾಯ್ದೆ ಜಾರಿಯಲ್ಲಿದೆ. ಆ ರೀತಿ ಯಾರಿಗಾರ ಅವಶ್ಯಕತೆ ಇದ್ದಲ್ಲಿ ತಾವು ಒಂದು ಹೇಳಿ, ನಿಮ್ಮ ನೆರೆಹೊರೆಯರಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಯಾರಿಗಾದರೂ ಆ ಥರ ಅವಶ್ಯಕತೆ ಇದ್ದಲ್ಲಿ ನೀವು ಹೇಳಿ ಅವರಿಗೆ ಅವೇರ್ನೆಸ್ಸನ್ನು ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ, ಸ್ಕೂಲ್ಗಳಿಗೆ ನಾವು ಹೋಗಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು 1948ರಿಂದಲೇ ನಾವು ಆಚರಣೆ ಮಾಡ್ತಾ ಬರ್ತಿರ್ತೇವೆ. ಡಿಸೆಂಬರ್ 10 1948ರಿಂದ ಆಚರಿಸ್ತಾ ಬಂದಿದ್ದೇವೆ. ವಿಶ್ವ ಮಾನವ ಹಕ್ಕುಗಳು ಅಂತಂದರೆ ಎಲ್ಲರಿಗೂ ಸಮಾನವಾದ ಹಕ್ಕು ಇರಬೇಕು, ಯಾರಿಗೂ ತಾರತಮ್ಯವಾಗಬಾರ್ದು, ಹ್ಯೂಮನ್ ಎಕ್ಸಿಸ್ಟೆನ್ಸ್ ಆ್ಯನಿಮಲ್ ಎಕ್ಸಿಸ್ಟೆನ್ಸ್ ಆಗಿರಬಾರ್ದು. ಆ ನಿಟ್ಟಿನಲ್ಲಿ ಒಂದು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಆಚರಿಸ್ತಾ ಬರ್ತಿದ್ದೇವೆ. ಇದರ ಬಗ್ಗೆ ವಿಸ್ತಾರವಾಗಿ ನಮ್ಮ ಪೆನ್ನಲ್ ವಕೀಲರು ಬಂದಿದ್ದಾರೆ, ಅವ್ರು ಹೇಳ್ತಾರೆ. ಸೊ ಐ ವಿಲ್ ನಾಟ್ ಗೋ ಇನ್ ಟು ದ್ಯಾಟ್. ಈಗ ಸಾಮಾನ್ಯವಾಗಿ ದಿನನಿತ್ಯದಲ್ಲಿ ತಮಗೆ ಬೇಕಾಗುವಂಥ ಕೆಲವು ಕಾನೂನುಗಳ ಬಗ್ಗೆ ಒಂದು ಬರ್ಡ್ಸ್ ವ್ಯೂ ಅಂತ ಹೇಳಿ ಪರಿಚಯ ಮಾಡಿಕೊಡ್ತೇನೆ. ನಿಮ್ಗೆ ಬೇಕಾಗಿರುವಂಥ ಕಾನೂನುಗಳು ನೀವೆಲ್ಲರೂ ತಿಳ್ಕೊಳ್ಬೇಕು, ಮನದಟ್ಟು ಮಾಡ್ಕೋಬೇಕು. ಗ್ರಾಮೀಣದಲ್ಲಿದ್ದರೆ ಪಂಚಾಯತಿ ಆಫೀಸಲ್ಲಿ ಕೊಟ್ಟರೆ ಬರ್ತನ್ನು ರಿಜಿಸ್ಟರ್ ಮಾಡಿಕೊಡ್ತಾರೆ. ಬರ್ತ್ ರಿಜಿಸ್ಟರ್ ಆದ ನಂತರ ನೀವು ಬರ್ತ್ ಸರ್ಟಿಫಿಕೇಟ್ಸನ್ನು ಪಡ್ಕೋಬೋದು. ಅದೇ ರೀತಿ ಡೆತ್ ಕೂಡ ಹಾಗೆ, ಯಾರಾದರೂ ತೀರ್ಮಾನ ಮಾಡ್ತಾರೆ. ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕೂತಿರುವಂತಹ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಪತ್ರಿಕಾ ಮಾಧ್ಯಮದವರೇ ಹಾಗೂ ಎಲ್ಲ ಸಭಿಕರೇ, ಮೊಟ್ಟ ಮೊದಲಿಗೆ ನಿಮ್ಮೆಲ್ಲರಲ್ಲೂ ನಾನು ಒಂದು ಮನವಿ ಮಾಡ್ತೇನೆ. ನೀವೆಲ್ಲರೂ ಇಲ್ಲಿ ಮಾತಾಡುವಾಗ ನಿಮ್ಮಲ್ಲಿ ನೀವು ಪರಸ್ಪರವಾಗಿ ಮಾತಾಡ್ತಾ ಇದ್ದೀರಿ, ಅದನ್ನು ಸ್ವಲ್ಪ ನಿಲ್ಲಿಸಿ. ನೀವು ಈ ತರದ ಸಮಾರಂಭಗಳನ್ನ ಬಹಳಷ್ಟು ನೋಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ನಾನೊಂದು ಪ್ರಶ್ನೆ ಕೇಳ್ತೇನೆ ನಿಮಗೆ. ಇಲ್ಲಿ ಹಲವಾರು ಅಧಿಕಾರಿಗಳು ಬರ್ತಾರೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ರಾಜ್ಯ ಮಟ್ಟದ ಅಧಿಕಾರಿಗಳು, ದೊಡ್ಡ ದೊಡ್ಡ ಸ್ಥಾನದಲ್ಲಿರುವಂಥವ್ರು ಇಲ್ಲಿ ಬರ್ತಾರೆ, ಫಂಕ್ಷನ್ ಅಲ್ಲಿ ಕೂತ್ಕೋತಾರೆ, ಮಾತಾಡ್ತಾರೆ, ಭಾಷಣ ಮಾಡ್ತಾರೆ, ಹೋಗ್ತಾರೆ. ನೀವೆಲ್ಲ ಕೇಳಿರ್ತೀರ. ಅವರಂತೆ ನೀವು ಕೂಡ ದೊಡ್ಡ ದೊಡ್ಡ ಅಧಿಕಾರಿಗಳಾಗಬೇಕು ಅಂತ ಇಚ್ಛೆ ಉಳ್ಳವರು ಎಷ್ಟು ಜನ ಇದ್ದೀರಿ? ನೀವು ಸ್ವಲ್ಪ ಕೈ ಎತ್ತಿ ನೋಡೋಣ. ಯಾರ್ಯಾರಿಗೆ ನಿಮ್ಗೆ ಇಚ್ಛೆ ಇದೆಯೋ ಅವ್ರು ತುಂಬಾ ಸೈಲೆಂಟ್ ಆಗಿ ಕೂತ್ಕೊಂಡು ಮಾತು ಕೇಳಬೇಕು. ಅರ್ಥ ಆಯ್ತಾ? ಸೈಲೆಂಟ್ ಆಗಿ ಇರ್ತೀರಾ? ಒಂದು ಮಾತು, ನನ್ನ ಭಾಷಣ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಮಾತು ನಿಮ್ಗೆ ಹೇಳಕ್ ನಾನು ಎಲ್ಲೋದ್ರೂ ವಿದ್ಯಾರ್ಥಿಗಳಿಗೆ ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ. ದಿನಗಳು ಎಷ್ಟು ಗಂಟೆ ಇದೆ? 24 ಗಂಟೆ ಇದೆ. ಈ 24 ಗಂಟೆಯನ್ನ 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ರೆ ಎಷ್ಟೆಷ್ಟು ಗಂಟೆ ಬರುತ್ತೆ? 8 ಗಂಟೆ. 8 8 8 8 3 8 3 24 ಬರುತ್ತೆ. ನೀವು ದೊಡ್ಡವರಾಗಿ ನೀವು ಮದುವೆ ಮಾಡಿಕೊಂಡು ಅಥವಾ ಒಂದು ಜೀವನದಲ್ಲಿ ಸೆಟ್ಲ್ ಆಗಿದ್ರಿ ಅಂತ ಇಟ್ಕೊಳ್ಳಿ. ನೀವು ನಿಮ್ಮ ಜೀವನದಲ್ಲಿ ನೀವು 8 ಗಂಟೆ ಕೆಲಸ ಮಾಡಿದ್ರೆ, ಈಗಿನ ಯುಗದಲ್ಲಿ 8 ಗಂಟೆ ನೀವು ಕೆಲಸ ಮಾಡಿದ್ರೆ ನಿಮ್ಮ ಹೊಟ್ಟೆಗೆ ಸಾಕಾಗುತ್ತೆ. ಈಗಿನ ಯುಗದಲ್ಲಿ, ಈಗಿನ ಈ ಜನ ಜೀವನದಲ್ಲಿ ನೀವು 8ರಿಂದ ಒಂದು 12 ಗಂಟೆ ಕೆಲಸ ಮಾಡಿದ್ರೆ ನೀವು ಅನ್ಕೊಂಡಂಗೆ ಒಂದು ಸ್ವಲ್ಪ ಲಕ್ಸುರಿಯಸ್ ಆಗಿ ಲೈಫ್ ಲೀಡ್ ಮಾಡ್ಬೋದು. ಒಂದು 12 ಗಂಟೆ ಕೆಲಸ ಮಾಡಿದ್ರೆ. ನಾನು ಈಗ ಹೇಳಿದ್ನಲ್ಲ,
ನೀವೆಲ್ಲ ಕೈ ಎತ್ತಿದ್ರಲ್ಲ ಎಲ್ರೂ, ನಾವು ದೊಡ್ಡ ದೊಡ್ಡ ಅಧಿಕಾರಿಗಳಾಗಬೇಕು, ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು, ನಾವು ನಿಂತು ಮಾತಾಡುವಾಗ ನಮ್ಮನ್ನು ಆಲಿಸೋರು ಇರಬೇಕು ಅಂತ ನೀವೇನಾದ್ರೂ ಇಚ್ಛೆ ಪಟ್ಟಿದ್ರೆ 16 ಗಂಟೆ ಕೆಲಸ ಮಾಡಬೇಕು. 8 ಗಂಟೆ ನೀವು 6 ಗಂಟೆ ನಿದ್ದೆ ಮಾಡಿ 2 ಗಂಟೆ ನಿಮ್ಮ ಇತರೆ ಕೆಲಸಕ್ಕೆ ಮೀಸಲಿಟ್ಟು 16 ಗಂಟೆ ನೀವು ಕೆಲಸ ಮಾಡಿದ್ರೆ ಮಾತ್ರ ನೀವು ಆ ಸ್ಥಾನಕ್ಕೆ ಬರೋಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದ್ರೆ ನೀವು 10ರಲ್ಲಿ ಒಬ್ಬರಾಗಿ ಉಳಿತೀರಾ, 11ರಲ್ಲಿ ಒಬ್ಬರಾಗಿ ಉಳಿತೀರಾ. ಸೊ ನಿಮ್ಮನ್ನ ಉದ್ದೇಶಿಸಿ ಯಾರಾದ್ರೂ ಮಾತಾಡುವಾಗ ಅದನ್ನು ಬಹಳ ಶಾಂತ ಚಿತ್ತದಿಂದ ನೀವು ಆಲಿಸ್ಬೇಕು, ತಿಳ್ಕೊಳ್ಬೇಕು, ವಿಷಯವನ್ನು ಗ್ರಹಿಸ್ಬೇಕು, ನಾಲೆಜ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕು. ಅಂದಾಗ ಮಾತ್ರ ಮನುಷ್ಯ ವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ, ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ, ಮತ್ತೆ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಯಾರೇ ಒಬ್ಬ ರಿಸೋರ್ಸ್ ಪರ್ಸನ್ ಬಂದು ಮಾತಾಡುವಾಗ, ಅವ್ರು ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಮಾತಾಡುವಾಗ ವಿಷಯವನ್ನ ಚೆನ್ನಾಗಿ ಆಲಿಸಿ. ನಿಮಗೆ ಮತ್ತೆ ಮತ್ತೆ ಇಂತಿಂತ ಅವಕಾಶಗಳು ಸಿಗಲ್ಲ, ಯಾರೋ ಬಂದು ನಿಮ್ಗೆ ಲೆಕ್ಚರ್ ಕೊಡಲ್ಲ. ಯಾಕಂತಂದ್ರೆ ನೀವು ಸ್ವತಃ ಪ್ರಯತ್ನ ಪಟ್ಟು ಓದಿದ್ರೆ ದಟ್ ಇಸ್ ವೆಲ್ ಅಂಡ್ ಗುಡ್. ಆದ್ರೆ ಈ ತರದ ವಿಷಯವನ್ನ ಹೇಳುವಾಗ ನೀವು ಬಹಳ ಶಾಂತ ಚಿತ್ತದಿಂದ ಆಲಿಸ್ಬೇಕು. ಓಕೆ, ಈಗ ನಾನು ವಿಷಯಕ್ಕೆ ಬರ್ತೀನಿ. ನಿಮಗೆ ಕಾನೂನು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಿ ನೀವು? ಕಾನೂನು ಅಂತಂದ್ರೆ ಕೇವಲ ಅದು ನ್ಯಾಯಾಧೀಶರಿಗೆ, ನ್ಯಾಯವಾದಿಗಳಿಗೆ ಮತ್ತು ಪೊಲೀಸರಿಗೆ ಮಾತ್ರ ಸಂಬಂಧಪಟ್ಟಿದ್ದು ಅಂತ ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಇಲ್ಲಿ ನಾವು ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಕಾನೂನಿನ ಬಗ್ಗೆ ಅರ್ಥಕೊಂಡಿರ್ಬೇಕು, ಕಾನೂನಿನ ಬಗ್ಗೆ ತಿಳ್ಕೊಂಡಿರ್ಬೇಕು. ಈಗ ನಮ್ಮ ಸಹೋದ್ಯೋಗಿ ನ್ಯಾಯಾಧೀಶ ಸಾಹೇಬರು ಹೇಳುವಾಗ ಅದನ್ನು ಹೇಳಿದ್ರು, ಇಗ್ನೋರೆನ್ಸ್ ಆಫ್ ಲಾ ನೋ ಎಕ್ಸ್ಕ್ಯೂಸ್ ಅಂತ. ಅದರ ಅರ್ಥ, ನೀವು ಯಾವ್ದಾದ್ರೂ ಒಂದು ಕಾನೂನಿಗೆ ವಿರುದ್ಧವಾದಂತ ಕೆಲಸ ಮಾಡಿ ನಂತರ ನನಗಿದು ಈ ತರ ಮಾಡಿದ್ರೆ ಇದು ಕಾನೂನಿಗೆ ವಿರುದ್ಧವಾದಂತ ಕೃತ್ಯ, ಇದು ಕೆಲಸ, ಇದು ನನಗೆ ಗೊತ್ತಿದ್ರೆ ನಾನು ಮಾಡ್ತಾ ಇರಲಿಲ್ಲ, ನನಗೆ ಗೊತ್ತಿಲ್ಲದೆ ನಾನು ಮಾಡಿದ್ದೀನಿ ಅಂತ ಹೇಳಿ ನೀವು ತಪ್ಪಿಸ್ಕೊಳ್ಳಕ್ ಆಗಲ್ಲ. ಇದರ ಹಿಂದಿನ ಉದ್ದೇಶ ಏನು ಅಂತಂದ್ರೆ, ಪ್ರತಿಯೊಬ್ಬ ಪ್ರಜೆ ಏನಿದ್ದಾರೆ ಭಾರತದಲ್ಲಿ ಅವರು ಎಲ್ಲರಿಗೂ ಕಾನೂನು ಗೊತ್ತಿದೆ ಅನ್ನೋ ಪೂರ್ವಭಾವನೆ ಇದೆ. ಆದ್ದರಿಂದ ನೀವು ಯಾವುದೇ ಕಾನೂನಿಗೆ ವಿರುದ್ಧವಾದಂತ ಕೆಲಸ ಮಾಡಿ ನಂತರ ನನಗೆ ಗೊತ್ತಿರಲಿಲ್ಲ, ನಾನು ಮಾಡಿಲ್ಲ ಅಂತ ನೀವು ತಪ್ಪಿಸ್ಕೊಳ್ಳಕ್ ಆಗಲ್ಲ. ಆದ್ರಿಂದ ನೀವು ಪ್ರತಿಯೊಂದು ಕಾನೂನನ್ನ ನೀವು ಅರ್ಥಕೊಂಡಿದ್ದೀರಿ, ಪ್ರತಿಯೊಂದು ಕಾನೂನಿನ ಬಗ್ಗೆ ತಮಗೆ ಮಾಹಿತಿ ಇದೆ ಅನ್ನೋ ಪೂರ್ವಭಾವನೆ ಕಾನೂನಲ್ಲಿ ಇದೆ. ಆದ್ರಿಂದ ಅದನ್ನು ವಾಸ್ತವಿಕವಾಗಿ ನೋಡಿದಾಗ ಬಹಳಷ್ಟು ಜನ ಅನಕ್ಷರಸ್ಥರಿರ್ತಾರೆ, ಹಳ್ಳಿಗಳಲ್ಲಿರ್ತಾರೆ, ಅವರಿಗೆ ಕೆಲವು ಕಾನೂನುಗಳ ಬಗ್ಗೆ ಮಾಹಿತಿ ಇರೋದಿಲ್ಲ. ಆದ್ರಿಂದ ಈ ತರಹದ ನಾವು ಸಮಾರಂಭಗಳನ್ನು ಮಾಡಿ ಅವರಿಗೆ ಕಾನೂನು ಅರಿವನ್ನು ನೀಡುವಂಥದ್ದು. ಅಂದ್ರೆ ಅವರಿಗೆ ಕಾನೂನು ಅಂದ್ರೆ ಏನು, ಕಾನೂನಲ್ಲಿ ಎಷ್ಟು ಪ್ರಕಾರದ ಕಾನೂನುಗಳಿವೆ ಅವುಗಳನ್ನು ಪರಿಚಯಿಸುವಂತ ಕೆಲಸವನ್ನ ಈ ವಿಶೇಷ ಅಧಿಕಾರಗಳನ್ನು, ವಿಶೇಷ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗುತ್ತದೆ. ಅದೇ ರೀತಿ ಇನ್ನೊಂದು ಅರ್ಥದಲ್ಲಿ ಯಾರನ್ನೇ ಆಗಲಿ ಧರ್ಮ, ಜಾತಿ, ಲಿಂಗ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ಅವರನ್ನ ರಸ್ತೆಗಳಿಗೆ ರಸ್ತೆಗಳಿಗೆ ಬರುವುದಾಗಲಿ ಅಥವಾ ಒಗೆಯುವ ಸ್ಥಳಗಳಾಗಿರ್ಬೋದು ಅಲ್ಲಿಂದ ತಡೆಯುವುದಾಗಿರ್ಬೋದು ಅಥವಾ ಗುಡಿ ಗುಡಾಂತರಗಳಿರ್ಬೋದು ಅಲ್ಲಿಂದ ತಡೆಗಟ್ಟುವುದು ಮಾಡಿರ್ಬೋದು ಅಥವಾ ಉಪಹಾರದ ಗ್ರಹಗಳಿಗೆ ತಡೆಗಟ್ಟುವುದನ್ನಾಗಿರ್ಬೋದು, ಅಂಗಡಿಗಳನ್ನು ಪ್ರವೇಶ ಮಾಡದಂತೆ ತಡೆಗಟ್ಟುವ ಅಥವಾ ಅಸ್ಪೃಶ್ಯನೆಂದು ಪರಿಗಣಿಸುವ ಹಾಗೆ ಮಾಡದಿರುವಂತೆ, ಈ ದುರ್ಬಲ ವರ್ಗದ ಇಲ್ಲಿ ಬರುವ ಹಾಗಿಲ್ಲ, ಈ ರಸ್ತೆಗೆ ಬರುವ ಹಾಗಿಲ್ಲ ಅಂತ ಪ್ರತಿಯೊಬ್ಬರು ಯಾರಿಗೂ ಕೂಡ ಆ ರೀತಿ ಮಾಡುವ ಹಕ್ಕು ಇರುವುದಿಲ್ಲ ಅಂತ ಹೇಳಿ ಸಮಾನತೆ ಹಕ್ಕಿನಡಿಯಲ್ಲಿ ಸಂವಿಧಾನವು ಹೇಳ್ತದೆ. ಅದೇ ರೀತಿಯಾಗಿ ಸ್ವಾತಂತ್ರ್ಯದ ಹಕ್ಕು ನಾಗರಿಕರಿಗೆ ಮುಕ್ತವಾಗಿ ಮಾತನಾಡಲು, ಮುಕ್ತವಾಗಿ ಬರೆಯಲು, ಮುಕ್ತವಾಗಿ ಮಾಹಿತಿಯನ್ನು ಪಡೆಯಲು ಮತ್ತು ರಾಷ್ಟ್ರದ ಯಾವುದೇ ಭಾಗಕ್ಕೆ ನಾವು ಪ್ರವಾಸವನ್ನು ಮಾಡಬಹುದು. ಅಲ್ಲಿ ನೆಲೆಸಲು ಆಗಿರ್ಬೋದು ಅಥವಾ ನಾವು ಆಯ್ಕೆ ಮಾಡಿಕೊಂಡ ವ್ಯಾಪಾರ ಅಥವಾ ವೃತ್ತಿಯನ್ನಾಗಿಲ್ಲ ನಾವು ಬಂದಿದ್ದೀವಿ ಅಂದರೆ ಸ್ವಲ್ಪ ಅದನ್ನ ಕೊನೆಯ ಒಂದು ಭಾಷಣ ಅನಿವಾರ್ಯ. ಕೊನೆಯ ಭಾಷಣ ಆಗಿ ಉಳಿಬಾರ್ದಂಥದ್ದಲ್ಲ, ಅದು ಸುಳ್ಳು ಅಲ್ಲ, ಅದು ಸರಿ. ಇಲ್ಲಿ ನಮ್ಮ ಈ ಸಂಸ್ಥೆಯಲ್ಲಿ ಇಂದು ನಡೆದ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ನ್ಯಾಯವಾದಿ ಸಂಘ ಜಮಖಂಡಿ ಮತ್ತು ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ಈ ಸಂಯುಕ್ತ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಜಮಖಂಡಿಯ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವಂಥ ಇದು ಅತ್ಯಂತ ಉಪಯುಕ್ತವಾದಂತಹ ಕಾರ್ಯಕ್ರಮ. ಮಾನವ ಹಕ್ಕುಗಳ ಹಿತರಕ್ಷಣೆ ಮತ್ತು ಕಾನೂನು ಸಲಹೆ ಮತ್ತು
ಕಾನೂನು ಸಲಹೆ ಸಮಿತಿಯ ಮತ್ತು ನೆರವು ಇವೆರಡೂ ಕಾರ್ಯಕ್ರಮ ಅತ್ಯಂತ ಉಪಯುಕ್ತವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದ ನ್ಯಾಯವಾದಿಗಳಾದಂಥ ಅಂದರೆ ಗೌರವಾನ್ವಿತ ರಾಜಶೇಖರ್ ಎಸ್ ಹೊಸೂರು ಸರ್ ಅವರೇ ಮತ್ತು ಇನ್ನೋರ್ವ ನ್ಯಾಯವಾದಿಗಳಾದಂಥ ಅಂದರೆ ಶ್ರೀ ಅರ್ಷದ್ ಅನ್ಸಾರಿ ಸರ್ ಅವರೇ ಮತ್ತು ಇನ್ನು ಈ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿಯ ರಾಜ್ಯಾಧ್ಯಕ್ಷರಾದಂಥ ಗುರುವಾರ್ ಪೂರಿ ಸರ್ ಅವರೇ ಮತ್ತು ಅಂದರೆ ಇಲ್ಲಿಯವರೆಗೆ ಮಾತನಾಡಿದಂಥ ಅಂದರೆ ಶ್ರೀಮತಿ ವಕೀಲರಾದಂಥ ಶ್ರೀಮತಿ LL ಸೌದಿ ಸರ್ ಅವರೇ, ಈ ವೇದಿಕೆ ಮೇಲಿರುವಂಥ ನಮ್ಮ ಕಾಲೇಜಿನ ಅಧ್ಯಕ್ಷರಾದಂಥ ಗಿರಿಮಾಳಪ್ಪ ಹಂಸರಾಳವರೇ ಮತ್ತು ಮಾನವ ಹಿತರಕ್ಷಣೆಯ ಅಧಿಕಾರಿಯ ಈ ವೇದಿಕೆ ಮೇಲಿರುವ ಎಲ್ಲ ಪದಾಧಿಕಾರಿಗಳೇ, ನಮ್ಮ ಎಲ್ಲ ಉಪನ್ಯಾಸಿಕೆಯರೇ ಮತ್ತು ವಿದ್ಯಾರ್ಥಿನಿಯರೇ, ಇಂದು ಅತ್ಯಂತ ಅಂದರೆ ಮಾನವ ಅಂದರೆ ಯಾರು ಅನ್ನೋದು ನಿಮಗೆಲ್ಲರಿಗೆ ಗೊತ್ತಿದೆ. ಅಂದರೆ ಗೊತ್ತಿದ್ದರೂ ಸಹ ನಾನು ಎರಡೇ ವಿಚಾರಗಳನ್ನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಎಲ್ಲವೂ ಈ ಭಾಳಷ್ಟು ವಿಚಾರಗಳು ನಿಮಗೆ ಗೊತ್ತಾಗಿದೆ. ಅಂದರೆ ಯಾಕೆ ಇದನ್ನು ಆಚರಣೆ ಮಾಡ್ತೀವಿ ಅನ್ನೋದು ಸಹ ನಿಮಗೆ ತಿಳುವಳಿಕೆ ಆಗಿದೆ. ಮಾನವ ಅಂದರೆ ಯಾರು ಅಂದರೆ ಸಾಮಾನ್ಯವಾಗಿ ದೇಶದಲ್ಲಿ ಉತ್ಪಾದನೆಯಾಗುತ್ತಿರುವಂತಹ ಜನಶಕ್ತಿಗೆ ಮಾನವ ಸಂಪನ್ಮೂಲ ಅಂತ ನಾವು ಕರಿತೀವಿ. ಈ ಮಾನವರಂದರೆ ನಾವು ನೀವು ಎಲ್ಲರೂ ಮಾನವರು. ಈ ಮಾನವರು ನಮ್ಮ ಹಕ್ಕುಗಳ ಬಗ್ಗೆ ನಮಗೆ ಕಲ್ಪನೆ ಇರಬೇಕು. ನಾವು ಬದುಕಬೇಕಾದ್ರೆ ಈ ಜೀವನದಲ್ಲಿ ಅಂದರೆ ಸಂತೋಷದಿಂದ ಬದುಕಬೇಕಾದರೆ ಕಾನೂನಿನ ಅರಿವು ಬೇಕು ಮತ್ತು ಅದು ಯಾವ ರೀತಿಯಾಗಿ ಕಾನೂನನ್ನು ತಿಳ್ಕೋಬೇಕು ಅನ್ನುವಂಥ ಹಲವಾರು ಸಲಹೆ ಸೂಚನೆಗಳನ್ನು ನಮ್ಮ ನ್ಯಾಯವಾದಿಗಳು ನೀಡ್ಯಾರ ಮತ್ತು ವಕೀಲರು ಸಹ ಹಲವಾರು ಸಲಹೆಗಳನ್ನು ನೀಡ್ಯಾರ. ಅಂಥ ಸಲಹೆ ಸೂಚನೆಗಳನ್ನು ನಾವು ಏನಂದರೆ ಪಾಲಿಸಬೇಕಾಗಿದೆ ಮತ್ತು ಅದರ ಬಗ್ಗೆ ಸಾಕಷ್ಟು ಅರಿತುಕೊಳ್ಬೇಕಾಗಿದೆ. ಅದು ನಮ್ಮೆಲ್ಲರ ಕರ್ತವ್ಯ. ಯಾರು ಕಾನೂನಿನ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ ಅವರು ಜೀವನವನ್ನು ಸಾಗಿಸುವುದು ಕಷ್ಟಕರವಾಗ್ತದೆ. ಅದಕ್ಕಾಗಿ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಮಂಡಳಿ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೂ ಸಹ ನನ್ನದೇ ಆದಂಥ ಹೃದಯಪೂರ್ವಕ ವಂದನಾರ್ಪಣೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನು ಪತ್ರಿಕೋದ್ಯಮಕ್ಕೆ ಸಂಬಂಧಿಸಿದ ಹಾಗೆ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳಿಗೆ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ವಂದನಾರ್ಪಣೆಯನ್ನು ನಮ್ಮ ಕಾಲೇಜಿನ ಪರವಾಗಿ ಈ ಒಂದು ಕಾರ್ಯಕ್ರಮದ ಪರವಾಗಿ ವಂದನಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು, ಆಮೇಲೆ ನಮ್ಮ ಉಪನ್ಯಾಸಕ ಬಂಧು ಮಿತ್ರರು, ಆಮೇಲೆ ನಮ್ಮದೇ ಆದಂಥ ಕಾಲೇಜಿನ ವಿಶೇಷವಾಗಿ ಈ ಕಾಲೇಜಿನ ಅಧ್ಯಕ್ಷರು ಅವ್ರಿಗೂ ಸಹ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಅವ್ರದೇ ಆದಂಥ ಸಮಯವನ್ನು ಅವರು ನಮಗಾಗಿ ಇಟ್ಟಿದ್ದಾರೆ ಇವತ್ತು. ಹಂಗಾಗಿ ಅವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಎಲ್ಲ ವಿದ್ಯಾರ್ಥಿನಿಯರು ತಮ್ಮ ಕ್ಲಾಸಿಗೆ ಹೋಗಬೇಕು.